श्री राघवेन्द्राय नमः। श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः श्री वेदव्यासाय नमः लक्ष्मी हयग्रीवाय नमः लक्ष्मी वेंकटेशाय नमः ओम कल्याणाद्भुतगात्राय कामितर्थप्रदायिने श्रीमद् वेंकटनाथाय श्रीनिवासाय ते नमः पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिद्वन्द्रवे विष्णुवेन्द्रे वरेन्द्रे श्री राघवेन्द्र गुरुवे नमो अत्यंत दयाळवे श्री क्षेत्र ಆಗಿರತಕ್ಕಂತ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು ನವ ನರಸಿಂಹದೇವರು ಸಾಕ್ಷಾತ್ ಮುಖ್ಯ ಪ್ರಾಣ ದೇವರು ನರಸಿಂಹದೇವರ ವಿಶೇಷವಾಗಿರ್ತಕ್ಕಂತ ನಿಮ್ಮ ಗುರುಗಳಾಗಿರ್ತಕ್ಕಂತ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಜೇಂದ್ರ ತೀರ್ಥರು ಜಯತೀರ್ಥರು ರಾಯರ ಮೂರು ಮೂರ್ತಿಗೆ ಇರ್ತಕ್ಕಂತ 48 ಸಾಲಿಗ್ರಾಮ ಇರ್ತಕ್ಕಂತ ಇಂತಹ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರಿಗೆ ವಿಶೇಷವಾಗಿ ನಾವು ಇಷ್ಟೆಲ್ಲಾ ಪೂಜೆ ಮಾಡ್ತಾ ಇರ್ತೀರಿ. ಸ್ವಪ್ನದಲ್ಲಿ ಕೆಟ್ಟದ ಸುದ್ದಿಗಳು, ಸತ್ತಿರೋ ನಾಗ ಸತ್ತಿರ್ತಕ್ಕಂಥದ್ದು ಬರುತ್ತೆ, ಹಾವು ಹೋಗ್ತಾ ಇರುತ್ತೆ, ಅದೇ ಸತ್ತು ಹೋಗುತ್ತೆ. ಇಂಥವೆಲ್ಲ ಸ್ವಪ್ನರೀತಿಯಾಗಿ ಬರ್ತಕ್ಕಂಥ ಭಾಗ್ಯ ಇಂಥ ಸ್ವಪ್ನರೀತಿಯಲ್ಲಿ ಬರುತ್ತೆ. ಮತ್ತೆ ನಾವು ನಮಸ್ಕಾರ ಹಾಕ್ಬೇಕಾದ್ರೆ ಹೆಣ್ಣು ಮಕ್ಕಳು ನಮಸ್ಕಾರವನ್ನು ಹಾಕ್ಬೇಕು, ಯಾವ ರೀತಿ ಹಾಕ್ಬೇಕು ರಾಯರಿಗೆ ಅಂತಕ್ಕಂಥ ಪ್ರಶ್ನೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು. ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ನಾವು ಪ್ರದಕ್ಷಿಣೆಯನ್ನ ಹಾಕಬೇಕಾದ್ರೆ ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಬೇಕು. ಎಲ್ಲಿ ಬೃಂದಾವನಗಳಿದೆ, ಎಲ್ಲಿ ಕ್ಷೇತ್ರಗಳಿದೆ, ಯಾವ ಕ್ಷೇತ್ರಕ್ಕೆ ಹೋಗ್ತೀರಾ ಆ ಕ್ಷೇತ್ರದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಮಂತ್ರಾಲಯಕ್ಕೆ ಹೋದಾಗ, ಇಲ್ಲಿ ರಾಯರ ಬೃಂದಾವನಕ್ಕೆ ಹೋದಾಗ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಗಳು ನೆಲಕ್ಕೆ ತಗಲಿ ಆ ಭಗವಂತನ ದಯದಿಂದ ನಮಗೆಲ್ಲವೂ ಅನುಗ್ರಹವನ್ನು ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದೇ ಹೆಣ್ಣು ಮಕ್ಕಳು ಮಂಡಿ ಊರಿ ನಮಸ್ಕಾರವನ್ನು ಮಾಡಬೇಕು. ಯಾಕೆ ಮಂಡಿ ಊರಿ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ, ಅವರು ಸ್ತ್ರೀಯರಿಗೆ ವಿಶೇಷವಾಗಿ ಭಗವಂತ ಒಂದೇ ಒಳ್ಳೆ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದಾನೆ. ಇಂದ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ, ರಾಘವೇಂದ್ರ ಸ್ವಾಮಿಗಳಿಗೆ ದೊಡ್ಡ ದೊಡ್ಡ ಯತಿಗಳಿಗೆ ಆ ಯತಿಗಳು ಅವರ ತಾಯಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಅವರ ದೇಹ ನೆಲಕ್ಕೆ ತಗಲಬಾರದು. ಅದಕ್ಕೋಸ್ಕರವಾಗಿ ಆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಆಗ್ಬೋದು, ಯಾವ ಬೃಂದಾವನ ಎಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗ್ತೀರಾ, ಧರ್ಮಸ್ಥಳ ಆಗ್ಬೋದು, ಉಡುಪಿ ಆಗ್ಬೋದು, ಯಾವ ಕ್ಷೇತ್ರಕ್ಕೆ ಹೋಗ್ತೀರಾ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಂಡಿ ಊರಿ ನಮಸ್ಕಾರವನ್ನೇ ಮಾಡಬೇಕು. ಬೇರೆ ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಅದೇ ರೀತಿಯಾಗಿ ಮತ್ತೆ ಯತಿಗಳಿಗೆ, ಸನ್ಯಾಸಿಗಳು ಇರ್ತಾರೆ, ಅಲ್ಲಿ ದೇವತೆಗಳು, ಅವರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗ್ತೀರಾ, ಮಂತ್ರಾಲಯ ಸ್ವಾಮಿಗಳು ಇರ್ತಾರೆ, ಆ ಸ್ವಾಮಿಗಳಿಗೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಅವರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬಾರದು. ಅವರ ಪಾದ ಮುಟ್ಟಿದರೆ ನಾವು ಪಾಪ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಅವರ ಪಾದವನ್ನು ಮುಟ್ಟಬಾರದು. ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಮುಟ್ಟಬಾರದು. ಯಾಕೆಂದ್ರೆ ಅವರು ಎಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾಸ್ತ್ರಗಳೆಲ್ಲ ಬಿಟ್ಟು ಅವರು ಸನ್ಯಾಸಿಗಳೇ ಕೂತಿರ್ತಾರೆ. ಅದಕ್ಕೋಸ್ಕರವಾಗಿ ಆ ಸನ್ಯಾಸಿಗಳಿಗೆ ಪಾದ ಮುಟ್ಟದಿರ ದೂರದಿಂದ ನಮಸ್ಕಾರವನ್ನು ಮಾಡಿದಾಗ ಅವರ ತಥಾಸ್ತು ಅವರ ಮಂತ್ರಾಕ್ಷತೆಯನ್ನು ಹಾಕಿ ಕೈ ಹಿಂಗಂದಾಗ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ಅವರನ್ನು ನೋಡಿದ್ರೆ ಸಾಕಂತೆ, ಯತಿಗಳನ್ನು ನೋಡಿದಾಗ ನಮ್ಗೆ ಎಲ್ಲಾ ರೀತಿಯ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಹೋದಾಗ ದೇವತೆಗಳ ಒಂದು ಸ್ಥಾನ, ಅವರ ದರ್ಶನವನ್ನು ಮಾಡೋದು ಸಾಕಂತೆ ಪುಣ್ಯ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ಸ್ವಪ್ನ ರೀತಿಯಲ್ಲಿ ನಾವು ಹಾವು ಬರುತ್ತೆ, ಬೇರೆ ಬೇರೆ ಚೇಳು ಬರುತ್ತೆ, ಇಂಥವೆಲ್ಲ ಬರ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಸತ್ತಿರೋ ವಸ್ತು ಬರುತ್ತಲ್ಲ ಅಂದಾಗ ಪೂರ್ವಜನ್ಮದ ಒಂದು ಕರ್ಮ ಇರುತ್ತೆ. ಆ ಕರ್ಮ ಇದ್ದಾಗ ಹಾವು ನಮಗೆ ಬಂದು ಕಾಣಿಸ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಸರ್ಪವನ್ನ ನಿಮ್ಮ ತಂದೆ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ದೊಡ್ಡವರು ಯಾರೋ ಒಬ್ರು ಅವ್ರ ಕುಲದ ಬಾಂಧವರು ಹಾವನ್ನು ಹೊಡೆದಾಕಿರ್ತಾರೆ, ಆ ದೋಷ ನಮಗಿರುತ್ತೆ. ಅದಕ್ಕೋಸ್ಕರವಾಗಿ ಆ ದೋಷ ಇದ್ದಾಗ ಈ ಹಾವು ಸತ್ತಿರ್ತಕ್ಕಂಥ ಹಾವು ಇಂಥವೆಲ್ಲ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ. ಮತ್ತೆ ಮೈಲಿಗೆ ಆಗ್ತಕ್ಕಂಥ ಇದ್ದಾಗ ಚೇಳು, ಮತ್ತೆ ವಿಶೇಷವಾಗಿ ಸ್ವಪ್ನದಲ್ಲಿ ನಾಗಪ್ಪ ಬರೋದು, ಇಂಥವೆಲ್ಲವೂ ಬರುತ್ತೆ ಓಡಾಡ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವಸ್ತುಗಳನ್ನ ನಾವು ರಚ ಆಗಿರ್ತೀರಿ, ಇಂಥವೆಲ್ಲ ಆಗಿರುತ್ತೆ, ದೇವ್ರ ಮೇಲೆ ಪೂಜೆ ಮಾಡ್ತೀರಿ, ದೇವರನ್ನ ಮುಟ್ಟಕ್ಕೆ ಹೋಗ್ತೀರಿ, ಅವೆಲ್ಲ ಮುಟ್ಟಿದಾಗ ಅವೆಲ್ಲ ವಸ್ತು ನಿಮಗೆ ಕಣ್ಣು ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ಆ ನಮ್ಮಲ್ಲಿ ಏನೇ ಒಂದು ಮೈಲಿಗೆ ಅಂತ ಆದಾಗ ದೇವರ ಮನೆ ಕೋಣೆಯನ್ನ ಬಾಗಲ ಹಾಕಿ ನಾವು ಪೂಜೆಯನ್ನ ಮಾಡಿದಾಗ, ನಾವು ಧ್ಯಾನವನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಆ ಮೈಲಿಗೆ ಟೈಮಲ್ಲಿ ಆ ದೇವತೆಗಳನ್ನ, ರಾಯರಾಗಲಿ ವಸ್ತುಗಳನ್ನ ಏನೋ ಮುಟ್ಟಬಾರದು ನಾವು. ತದನಂತರ ಇದೆಲ್ಲ ರೀತಿಯಲ್ಲಿ ಮಾಡಿದಾಗ
ನಮಗೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಮತ್ತೆ ನಾವು ಮಂತ್ರಾಲಯಕ್ಕೆ ಹೋಗ್ತೀರಿ, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ನೋಡಕ್ಕೋಸ್ಕರ ಹೋಗ್ಲೇಬೇಕು, ಹೋಗ್ತಾ ಇದ್ದೀರಿ, ಬಹಳ ವರ್ಷಗಳಿಂದ ಹೋಗಿಲ್ಲ ಗುರುಗಳೇ, ಹೋಗ್ತಾ ಇದ್ದೀನಿ. ಆ ಹೋದಾಗ ನಾನು ಅಲ್ಲಿ ರಜಾ ಆಗ್ಬಿಡ್ತೀನಿ, ಆದಾಗ ನಾನು ದೇವ್ರ ದರ್ಶನ ಮಾಡ್ಲೇಬೇಕು. ಅದೇ ರೀತಿ ದರ್ಶನ ಮಾಡ್ಕೊಂಡು ನಾನು ಸ್ನಾನ ಮಾಡಿ ದರ್ಶನ ಮಾಡ್ಕೊಂಡ್ಬಿಟ್ಟೆ ಅಂತ ಯಾರೋ ತಾಯಿ ಹೇಳುದು, ಅದೆಲ್ಲ ಅಪವಾದ. ಯಾವುದೇ ಕಾರಣಕ್ಕೆ ಆಗ್ಲಿ ಆ ತರ ಆದಾಗ ದೇವಸ್ಥಾನದಲ್ಲಿ ನೀವು ಹೋಗಿ ನಮಸ್ಕಾರವನ್ನು ಮಾಡಿದರೆ ಜಾಸ್ತಿ ಪಾಪ ಬರತಕ್ಕಂತ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಆ ರೀತಿ ಆದಾಗ ಯಾವುದೇ ರೀತಿಯಲ್ಲಿ ನೀವು ಒಂದು ರೂಮ್ ಅಲ್ಲಿ ಇದ್ದು ಆ ರೂಮ್ ಅಲ್ಲಿ ಉಳ್ಕೊಂಡು ಅಲ್ಲೇ ಒಂದು ಸ್ನಾನವನ್ನು ಮಾಡಿ ನೀವು ವಾಪಸ್ ಬಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ತಿರ್ಗಾ ಹೋಗಿ ಸ್ನಾನವನ್ನು ಮಾಡಿ ಅಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿದಾಗ ಜಾಸ್ತಿ ಪಾಪವನ್ನು ಕಟ್ಕೊಂಡ್ ಬಂದಿರ್ತೀರಿ. ನಿಮ್ಗೆ ಈಗೇನೋ ಒಳ್ಳೇದಾಗ್ಬೋದು, ಮುಂದಕ್ಕೆ ಬಹಳ ವಿಶೇಷವಾಗಿ ಕಷ್ಟ ಬರ್ತಕ್ಕಂಥ ಭಾಗ್ಯ ಇದೆ. ಅದಕ್ಕೋಸ್ಕರವಾಗಿ ಅಂತ ಸನ್ನಿಧಾನದಲ್ಲಿ ಮಂತ್ರಾಲಯ ಆಗ್ಬೋದು, ಧರ್ಮಸ್ಥಳ ಆಗ್ಬೋದು, ತಿಮ್ಮಪ್ಪ ಆಗ್ಬೋದು, ಉಡುಪಿ ಕೃಷ್ಣ ಆಗ್ಬೋದು, ಎಲ್ಲಿ ಯಾವ ಸನ್ನಿಧಾನಕ್ಕೆ ಹೋಗ್ತೀರಾ ಆ ಸನ್ನಿಧಾನಕ್ಕೆ ಹೋದಾಗ ಈ ರೀತಿ ಆದಾಗ ನಾವು ವಾಪಸ್ ಬರಬೇಕು. ಇಲ್ಲ 3-4 ದಿನಗಳ ಕಾಲ ಎಲ್ಲ ರೂಮಲ್ಲಿ ಇದ್ದು 4-5 ದಿನಗಳ ಆದ ಮೇಲೆ ಅಲ್ಲಿ ದೇವರ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಬಂದ್ರು ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಎಷ್ಟೋ ಜನ ಈ ಕೆಲಸವನ್ನು ಮಾಡಿದ್ದೀರಾ, ಆ ಕೆಲಸ ಮಾಡಿರ್ತಕ್ಕಂಥ ತಪ್ಪು ಅಂತೇಳಿ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲ್ಲ, ಬಹಳ ಕಷ್ಟವೂ ಅನುಭವಿಸ್ಬೇಕಾಗತ್ತೆ. ನೀವು ಮಾಡ್ತಕ್ಕಂಥ ಆ ಪದ್ಧತಿಯಲ್ಲಿ ನಿಮ್ಮ ಮಕ್ಕಳು ಮರಿ ಮಕ್ಕಳು ಅನುಭವಿಸ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಕೆಲಸದಲ್ಲಿ ವಿಶೇಷವಾಗಿ ಭಗವಂತನು ಈ ರಾಯರೇ ಕ್ಷಮಿಸಲ್ಲ ಅಂತ. ಇದಕ್ಕೋಸ್ಕರವಾಗಿ ಇಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಹೇಗಾಗ್ಬೇಕಪ್ಪ ಅಂತ ಹೇಳಿದ್ರೆ ಭಕ್ತಿ, ನಮ್ಮಲ್ಲಿರ್ತಕ್ಕಂಥ ಒಂದು ಭಕ್ತಿಯಿಂದ ಆ ಗುರುಗಳ ಅನುಗ್ರಹದಿಂದ ಇವೆಲ್ಲವೂ ಒಂದು ವಿಶೇಷವಾಗಿ ಮಾಡ್ತಾ ಇದ್ದಾಗ ರಾಯರಿಗೆ ನಾವು ಮನಸ್ಸಿಂದ ಮನೋನ್ಯಾಮಗಳಾಗಿರ್ತಕ್ಕಂಥ ಪರಮಾತ್ಮ ರುದ್ರದೇವರು ವಿಶೇಷವಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನಂತವನು, ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವನು ಆಗ್ತಾನೆ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಾನದಲ್ಲಿ ಆಗಲಿ ಬೇರೆ ಇನ್ನೊಂದಾಗಲಿ ಎಲ್ಲೇ ಒಂದು ಕೆಲಸವನ್ನು ಮಾಡಿದಾಗ ನನಗೆ ಭಗವಂತನೇ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ, ರಾಯರ ಒಂದು ದರ್ಶನವನ್ನು ಯಾರು ಮಾಡ್ತೀರಾ, ಆ ದರ್ಶನದಲ್ಲಿ ನಮಸ್ಕಾರವನ್ನು ಯಾರು ಮಾಡ್ತೀರಾ, ಪಾಪೋಹಂ ಪಾಪಕರ್ಮಾಣ ಪಾಪಾತ್ಮ ಪಾಪ ಸಮೂಹ ಪ್ರಾಯಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷೋ ಜನಾರ್ದನ ರಕ್ಷೋ ಶಿರಸ್ಪತಿ ಅಂತ ಹೇಳಿ ಆ ನಮಸ್ಕಾರವನ್ನು ಭಗವಂತ ನೀನು ಕೊಟ್ಟಿರ್ತಕ್ಕಂಥ ದೇಹ ಇದು, ನೀನು ಕೊಟ್ಟಿರ್ತಕ್ಕಂಥ ಆಸ್ತಿ ಅಂತೇಳಿ ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಭಗವಂತ ವಿಶೇಷವಾಗಿ ಎಲ್ಲರನ್ನು ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಅಂತ. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳು ಮಂಡಿ ಹೂರಿ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ರಾಯರೇ ನೀವೇ ಗತಿ ನಮಗೆ ಎಂದಾಗ ಅವರ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು ಮಧ್ವಾಂತರದ ಭಾರತೀಶ ಅರ್ಪಣ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ